ಶ್ರೀ ಕ್ಷೇತ್ರ ಗುಡ್ಡಮಾಡಿ ಅಂತಂದ್ರೆ ಯಾರಿಗೆ ಗೊತ್ತಿಲ್ಲ ಹೇಳಿ. ಹಾಗಾದ್ರೆ ಈ ಊರಿಗೆ ಗುಡ್ಡಮಾಡಿ ಅಂತ ಹೆಸರು ಹೇಗ್ ಬಂತು, ಇದನ್ನೆಲ್ಲವನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಗುಡ್ಡಮಾಡಿಯಲ್ಲಿರುವಂತಹ ಈ ದೇವರು ಉದ್ಭವ ದೇವರಾಗಿರ್ತಾರೆ. ನೀವಿಲ್ಲಿ ಗುಡಿ ಒಳಗೆ ನೋಡಬಹುದು, ಒಂದು ಹೊಂಡದಲ್ಲಿ ಕಲ್ಲಿನ ಆಕೃತಿಯಲ್ಲಿ ಉದ್ಭವವಾಗಿರುವಂತಹ ದೇವರಿರುವಂಥದ್ದು. ಅದು ಇವಾಗ ನಮಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ. ದೇವರ ದರ್ಶನವನ್ನ ಮಾಡ್ಕೊಳ್ಳಿ. ಹಾಗೆ ಗುಡ್ಡಮಾಡಿ ಅಂದ ತಕ್ಷಣ ನಮಗ್ ನೆನಪಾಗೋದು ಇಲ್ಲಿ ವರ್ಷಕ್ಕೊಂದು ಸರಿ ನಡೆಯುವಂತಹ ಗುಡ್ಡಮಾಡಿ ಷಷ್ಠಿ ಜಾತ್ರೆ ಅಂತಂದ್ರೆ ಇಲ್ಲಿ ಇನ್ನು ವಿಶೇಷವಾದ ಒಂದು ಹರಕೆ ಅಂತಂದ್ರೆ ಸಂತಾನ ಪ್ರಾಪ್ತಿಗೆಂದು ಹರಕೆ ಹೊತ್ತವರು ಈ ದೇವಸ್ಥಾನದಲ್ಲಿ ಗುಡ್ಡಮಾಡಿ ಷಷ್ಠಿಯ ದಿನ ಮಗುವನ್ನ ತೊಟ್ಟಲಿಗೆ ಹಾಕಿ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕುವಂತಹ ಒಂದು ವಿಶೇಷವಾದ ಹರಕೆಯನ್ನ ನಾವಿಲ್ಲಿ ಕಾಣಬಹುದು. ಹಾಗೆ ಹುತ್ತದಿಂದ ಕೊಡುವಂತಹ ಈ ಮಣ್ಣಿನ ಪ್ರಸಾದವು ಅನೇಕ ಭಕ್ತಾದಿಗಳ ಕಾಯಿಲೆ ಹಾಗೂ ಅನಾರೋಗ್ಯ ಸಮಸ್ಯೆ ಹಾಗೆ ಇನ್ನಿತರ ಸಮಸ್ಯೆಗೆ ರಾಮಬಾಣವಾಗಿದೆ. ಅಷ್ಟು ಮಾತ್ರ ಅಲ್ಲದೆ ಅವರ ಹರಕೆಗಳು ತೀರಿದ ನಂತರ ಇಲ್ಲಿ ನಾಗದೇವರ ಕಲ್ಲಿನ ಪ್ರತಿಷ್ಠಾಪನೆಯನ್ನ ಮಾಡಲಾಗುತ್ತೆ. ಇದು ದೇವಸ್ಥಾನದ ಒಳಗಡೆ ಎಡಭಾಗ ಹಾಗೆ ಬಲಭಾಗ ಎರಡು ಕಡೆಗಳಲ್ಲಿ ಕಾಣಸಿಗುತ್ತೆ. ಷಷ್ಠಿಯ ಸಮಯದಲ್ಲಿ ಇನ್ನು ಇಲ್ಲಿ ಮಡೆಸ್ಥಾನ, ನಾಗಮಂಡಲ ಹಾಗೆ ತುಲಾಭಾರ ಅನೇಕ ಸೇವೆಗಳು ನಡೆಯಲಿರುತ್ತೆ. ಗುಡ್ಡಮಾಡಿ ಹೆಸರೇ ಸೂಚಿಸುವಂತೆ ಈ ದೇವಸ್ಥಾನಕ್ಕೆ 1 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಅಂತಂದ್ರೆ ಗುಡ್ಡದ ಮೇಲಿರುವಂತಹ ಈ ತಾಯಿಗೆ ಅರ್ಚಕರೊಬ್ಬರಿಂದ ದಿನಾಲು ಪೂಜೆ ಮಾಡಲು ಬಹಳನೇ ಕಷ್ಟ ಆಗ್ತಿತ್ತಂತೆ. ಅದಾದ ನಂತರ ತಾಯಿಯಲ್ಲಿ ಕೋರಿಕೆ ಇಟ್ಟು ನೀನೇನಾದ್ರೂ ಗುಡ್ಡದಿಂದ ಕೆಳಗಿಳಿದು ಬಂದ್ರೆ ನಿನಗೆ ಇದಕ್ಕಿಂತ ಜಾಸ್ತಿ ಅಭಿಷೇಕವನ್ನ ಮಾಡ್ತೇವೆ ಅಂತ ಹೇಳಿದಾಗ ತಾಯಿ ಗುಡ್ಡದಿಂದ ಇಳಿದು ಬರ್ತಾಳೆ. ಹಾಗಾಗಿ ಊರಿಗೆ ಗುಡ್ಡಮಾಡಿ ಎಂದು ಹೆಸರು ಬಂತಂತೆ. ಕಂಪ್ಲೀಟ್ ವಿಡಿಯೋನ ನಾನು ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡ್ತೀನಿ. ಇಂಥದೇ ಇಂಟ್ರೆಸ್ಟಿಂಗ್ ವಿಷಯಗೋಸ್ಕರ ನನ್ನ ಚಾನಲ್ನ ತಪ್ಪದೆ ಫಾಲೋ ಮಾಡಿ, ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.